ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ, ಅಭ್ಯರ್ಥಿಗಳೇ, ನಮ್ಮ ಇವತ್ತಿನ ಮಾಹಿತಿಗೆ ಸ್ವಾಗತ. ಏನು ಒಂದು ಮೊರಾರ್ಜಿ ದೇಸಾಯಿ PU ಕಾಲೇಜ್ ಸಲುವಾಗಿ ಆನ್ಲೈನ್ ಅರ್ಜಿಗಳನ್ನು ನೀವು ಸಲ್ಲಿಸಿದ್ರಿ, ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಅಪ್ಡೇಟ್ಗಳನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಯಾಕಂತಂದರೆ ಇವರ ಒಂದು ಟೈಮ್ ಟೇಬಲ್ ಪ್ರಕಾರ 4/5/2026ಕ್ಕೆ ಮೊದಲನೇ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಹೌದು, 4ನೇ ತಾರೀಕಿಗೆ ನಾವು ಫಸ್ಟ್ ರೌಂಡದ್ದು ಅಂದರೆ ಫಸ್ಟ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ನಾವು ಇಲ್ಲೂ ತನಕ ಕಾದೀವಿ. ವೆಬ್ಸೈಟ್ನೇ ಹೋಗಿ ನೋಡಿದ್ದೀವಿ, ವೆಬ್ಸೈಟಲ್ಲೂ ಕೂಡ ಯಾವುದೇ ಥರಂಥ ಅಪ್ಡೇಟ್ ಕೂಡ ಇರಲಿಲ್ಲ. ಆಮೇಲೆ ಅದರ ಜೊತೆಗೆ ಏನಂತಂದರೆ ಯಾವುದೇ ಥರಂಥ ಸ್ಪಷ್ಟವಾದಂಥ ಮಾಹಿತಿನೂ ಕೂಡ ಇವರು ಶೇರ್ ಮಾಡಿಲ್ಲ. ಸೊ ಇದು ಫುಲ್ ಟೆನ್ಷನಾಗಿದ್ದೀವಿ. ಸೊ ಏನಪ್ಪ ಇದರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದರಲ್ಲಿ ಒಂದು ಅಪ್ಡೇಟನ್ನು ಈ ಒಂದು ಪ್ರಾಧಿಕಾರದವರು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿರುವಂಥದ್ದು. ಯಾರು ಇವಾಗ ಮೊದಲನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿ ಸಲುವಾಗಿ ಕಾಯ್ತಾ ಇದ್ದೀರಿ ಅಂಥ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಏನಂತಂದರೆ, ಗುಡ್ ನ್ಯೂಸ್ ಅನ್ನೋದಕ್ಕಿಂತ ನೀವು ಏನು ಮಾಡಬೇಕು, ಇಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಆಗಿರಲಿಲ್ಲ ಅಂತ ಚೆಕ್ ಮಾಡ್ಕೋಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ತಪ್ಪದೇ ಏನು ಮಾಡಬೇಕಂದ್ರೆ ನಿಮ್ಮ ಜಿಲ್ಲೆಯಲ್ಲಿರುವಂಥ ಜಿಲ್ಲಾ ಮಟ್ಟದ ಸಮಿತಿಗೆ ನೀವು ಹೋಗಿ ಕೇಳಬೇಕಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇವರೇ ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ, ಈ ಒಂದು ಪ್ರಥಮ PUC ಮೊರಾರ್ಜಿ ದೇಸಾಯಿ ಮತ್ತು ವಸತಿ ಶಾಲೆಗಳ ಒಂದು ಆಯ್ಕೆ ಪ್ರಕ್ರಿಯೆ ಏನಿದೆಯಲ್ಲ, ಅದು ಜಿಲ್ಲಾ ಮಟ್ಟದ ಹಂತದಲ್ಲಿ ಒಂದು ಸಮಿತಿಯನ್ನು ರಚಿಸಲಾಗಿದೆ. ಅವರು ಸಮಿತಿಯವರು ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಒಂದು ಅಭ್ಯರ್ಥಿಗಳ ಪಟ್ಟಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನೀವು ಅಲ್ಲಿ ಹೋಗಿ ಕೇಳ್ರಿ. ಇಲ್ಲ ಅಂತಂದರೆ ಜಿಲ್ಲಾ ಮಟ್ಟದ ಸಮಿತಿ ನಿಮಗೆ ಸಿಕ್ಕಿಲ್ಲ ಅಂತಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ವಸತಿ ಕಾಲೇಜಿಗೆ ಹೋಗ್ರಿ, ವಸತಿ ಮೊರಾರ್ಜಿ ದೇಸಾಯಿ ಕಾಲೇಜಿಗೆ ಹೋಗ್ರಿ, ಅಥವಾ ವಸತಿ ಶಾಲೆಗಳ ಕಾಲೇಜಿಗೆ ಹೋಗಿ ಅಲ್ಲಿರುವಂಥ ಪ್ರಾಂಶುಪಾಲರಿಗೆ ಭೇಟಿಯಾಗಿ ನೀವು ನಿಮ್ಮ ಲಿಸ್ಟ್ಗಳನ್ನು ನೋಡ್ಕೊಳ್ರಿ, ಮಾಹಿತಿಯನ್ನು ಪಡ್ಕೊಳ್ರಿ ಅಂತ ಇವರು ಅಪ್ಡೇಟ್ ಮಾಡಿರುವಂಥದ್ದು. ಈಗಾಗಲೇ ನೀವು ಅರ್ಜಿಗಳನ್ನು ಸಲ್ಲಿಸಿ ಫಸ್ಟ್ ರೌಂಡಿಗೆ ಕಾಯ್ತಾ ಇದ್ದಿರಿ. ಯಾರು ಮೊರಾರ್ಜಿ ದೇಸಾಯಿ PU ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ಬಯಸಿದಂಥ ಅಭ್ಯರ್ಥಿಗಳಿಗೆ ಈ ಒಂದು ಅಪ್ಡೇಟ್ ಇರುತ್ತೆ. ನೀವು ನಾಳೆಗೆ ತಪ್ಪದೇನೆ ಈ ಒಂದು ಜಿಲ್ಲಾ ಮಟ್ಟದ ಕಮಿಟಿ ಇದೆ, ಅಲ್ಲಿ ಹೋಗ್ರಿ. ಅದು ನಿಮಗೆ ಎಲ್ಲಿದೆ ನನಗೂ ಕೂಡ ಗೊತ್ತಿಲ್ಲ ರೀ, ಯಾಕಂದರೆ ಇವರು ಸಡನ್ನಾಗಿ ಹೇಳಿಬಿಟ್ಟಿದ್ದಾರೆ. ಅದು ಮೇ ಬಿ ಎಲ್ಲಿಪ್ಪ ಅಂದರೆ ಇವು ಅಲ್ಪಸಂಖ್ಯಾತರ ಇಲಾಖೆ ವಸತಿ ಶಾಲೆಗೆ ಸಂಬಂಧಿಸಿದಂತಹ ಎಲ್ಲಿ ಆಫೀಸ್ಗಳು ಇರ್ತಾವೆ ಅಲ್ಲಿ ಇರ್ತಾವೆ ಇವು. ಆದರೆ ಅದಕ್ಕಿಂತ ಬೆಟ್ರ್ ಏನಂತಂದರೆ, ನೀವು ಈ ಮೊರಾರ್ಜಿ ದೇಸಾಯಿ ಕಾಲೇಜಿಗೆ ಹೋಗ್ರಿ, ವಸತಿ ಕಾಲೇಜಿಗೆ ಹೋಗಿ ಡೈರೆಕ್ಟ್ ಪ್ರಿನ್ಸಿಪಲ್ನ ವಿಸಿಟ್ ಮಾಡಿಕೊಂಡು ನಿಮ್ಮ ಒಂದು ಸೆಲೆಕ್ಷನ್ ಲಿಸ್ಟ್ ಏನಾಗಿದೆ ಅನ್ನೋದನ್ನು ಪಡ್ಕೊಳ್ರಿ.